नाज मीडिया उर्दू में आपका खैर मकदम है। इस वीडियो को पेश करने में ताउन किया है हीलिंग ट्री हॉस्पिटल, मल्टी सुपर स्पेशलिटी बेदर, अहमद टूरिस्ट एंड ट्रेवल्स, हज और उम्रा सर्विसेज। आपकी खिदमत हमारे नजर में किसी इबादत से कम नहीं, आपका एतमाद ही हमारी कामयाबी है। बेदर जिला पुलिस ने ऑटो और स्कूल बस ड्राइवरों और स्कूली बच्चों के वालिदैन और तालीमी इदारों से दरख्वास्त करते हुए कहा कि स्कूल शुरू हो चुके हैं। मैं उम्मीद करता हूं कि अब सब इस दौरान लाजमी तौर पर दर्ज झैल पहलुओं पर अमल करेंगे। स्कूल जाने वाले बच्चों को ड्राइवर की सीट के पास नहीं बिठाना चाहिए। वालिदैन को चाहिए कि वो ऑटो ड्राइवरों से कम पैसों में सौदेबाजी करने के बजाय अपने बच्चों की हिफाजत के बारे में फिक्र करें। ऑटो ड्राइवरों को सिर्फ बच्चों को पिछली सीट पर बिठाना चाहिए और उनके पास ऑटोज के दरवाजे होना चाहिए। स्कूल वालिदैन को व्हाट्सएप मैसेज के जरिए मालूमात पहुंचाए। तालीमी इदारे अपनी स्कूल बसों में लाजमी CCTV कैमरे लगाने की जरूरत है और उसका ताल्लुक अंडरटेकिंग NNRTO अफसर को पेश किया जाए। ऑटो और स्कूल की गाड़ियों में फिटनेस सर्टिफिकेट और इंश्योरेंस होना जरूरी है। वालिदैन को अपने नाबालिग बच्चों को किसी भी वजह से साइकिल और 4 व्हीलर चलाने की इजाज़त नहीं देनी चाहिए। बेदर डिस्ट्रिक्ट पुलिस और RT स्कूल्स कॉलेजेस एहलकारों के साथ 1 जून से खुसूसी ऑपरेशन करेंगे। ट्रैफिक कवानीन की खिलाफ वर्जी करने वालों के खिलाफ सख्त कार्रवाई की जाएगी। सबको ट्रैफिक कवानीन पर अमल करना चाहिए और महफूज रहना चाहिए। आम लोगों की जिंदगियों का तहफ़्फ़ुज़ हमारा अव्वलीन मकसद है। उन्होंने कहा कि बेदर डिस्ट्रिक्ट पुलिस हर वक्त आपकी खिदमत में हाजिर है। ಎಲ್ಲರಿಗೂ ನಮಸ್ಕಾರ। ಆಟೋ ಹಾಗೂ ಶಾಲಾ ಬಸ್ಗಳ ಚಾಲಕರುಗಳು ಮತ್ತು ಶಾಲಾ ಮಕ್ಕಳ ಪಾಲಕರುಗಳಲ್ಲಿ ಹಾಗೂ ವಿದ್ಯಾಸಂಸ್ಥೆಗಳ ಅವರಿಗೆ ಬೀದರ್ ಜಿಲ್ಲಾ ಪೊಲೀಸರಿಂದ ಈ ಒಂದು ಮನವಿಯನ್ನ ಮಾಡ್ತಾ ಇದ್ದೇನೆ। ಜೂನ್ ಮೊದಲನೇ ವಾರದಿಂದ ತಮಗೆಲ್ಲ ಗೊತ್ತಿರುವಂತೆ ಶಾಲೆಗಳು ಪುನರಾರಂಭ ಆಗ್ತಾ ಇದ್ದಾವೆ। ಈ ಸಂದರ್ಭದಲ್ಲಿ ಈ ಕೆಳಕಂಡ ಅಂಶಗಳನ್ನ ತಾವೆಲ್ಲರೂ ಕಡ್ಡಾಯವಾಗಿ ಪಾಲಿಸುತ್ತೀರೆಂದು ಭಾವಿಸ್ತಾ ಇದ್ದೇನೆ। ಮೊದಲನೇದಾಗಿ ಶಾಲೆಗೆ ಕರೆದೊಯ್ಯುವಂತಹ ಮಕ್ಕಳನ್ನ ಆಟೋ ಚಾಲಕರು ತಮ್ಮ ಡ್ರೈವರ್ ಸೀಟ್ನ ಪಕ್ಕದಲ್ಲಿ ಏನಂದ್ರೆ ಕೂರಿಸಬಾರದು। ಪಾಲಕರು ಆಟೋ ಚಾಲಕರಿಗೆ ಕಡಿಮೆ ಹಣಕ್ಕಾಗಿ ಚೌಕಾಶಿ ಮಾಡದೆ ತಮ್ಮ ಮಕ್ಕಳ ಸುರಕ್ಷತೆ ಬಗ್ಗೆ ಕೂಡ ಏನಂದ್ರೆ ಎಚ್ಚರಿಕೆ ವಹಿಸಬೇಕಾಗ್ತದೆ। ಆಟೋ ಚಾಲಕರು ಮಕ್ಕಳನ್ನ ಹಿಂದಿನ ಸೀಟ್ನಲ್ಲಿ ಮಾತ್ರ ಕೂಡಿಸಬೇಕು ಹಾಗೂ ಆಟೋಗಳಿಗೆ ಏನಂದ್ರೆ ಬಾಗಿಲುಗಳನ್ನು ಹೊಂದಿರಬೇಕಾಗ್ತದೆ। ಇನ್ನು ವಿದ್ಯಾಸಂಸ್ಥೆಯವರು ಈ ಕುರಿತು ಪಾಲಕರಲ್ಲಿ ವಾಟ್ಸ್ಆಪ್ ಸಂದೇಶಗಳನ್ನು ನೀಡೋದರ ಮೂಲಕ ಮಾಹಿತಿಯನ್ನ ತಲುಪಿಸಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇನೆ। ಜೊತೆಗೆ ವಿದ್ಯಾಸಂಸ್ಥೆಗಳು ತಮ್ಮ ಒಂದು ಶಾಲಾ ಬಸ್ಗಳಲ್ಲಿ ಕಡ್ಡಾಯವಾಗಿ CCTV ಕ್ಯಾಮೆರಾಗಳನ್ನು ಅಳವಡಿಸಲೇಬೇಕಾಗ್ತದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ತಾವು ಅಂಡರ್ಟೇಕಿಂಗ್ ಅನ್ನ RTO ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಸಲ್ಲಿಸಬೇಕಾಗ್ತದೆ। ಆಟೋ ಮತ್ತು ಶಾಲಾ ವಾಹನಗಳು ಫಿಟ್ನೆಸ್ ಸರ್ಟಿಫಿಕೇಟು ಮತ್ತು ಇನ್ಶೂರೆನ್ಸ್ ಇವುಗಳನ್ನು ಹೊಂದಿರುವಂತದ್ದು ಕಡ್ಡಾಯವಾಗಿರುತ್ತದೆ। ಪಾಲಕರುಗಳು ಕಡ್ಡಾಯವಾಗಿ ತಮ್ಮ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ದ್ವಿಚಕ್ರ ವಾಹನಗಳಾಗಲಿ ಅಥವಾ 4 ಚಕ್ರದ ವಾಹನಗಳಾಗಲಿ ಚಲಾವಣೆ ಮಾಡಲಿಕ್ಕೆ ಬಿಡಬಾರದು ಮತ್ತು ಶಾಲಾ ಕಾಲೇಜುಗಳು ಪ್ರಾರಂಭಗೊಳ್ಳುತ್ತಿರುವುದರಿಂದ ಈ ವಿಷಯ ಕುರಿತು RTO ಅಧಿಕಾರಿಗಳೊಂದಿಗೆ ಶಾಲಾ ಕಾಲೇಜುಗಳ ಬಳಿ ಜೂನ್ 1ರಿಂದ ಈ ಬಗ್ಗೆ ವಿಶೇಷ ಕಾರ್ಯಾಚರಣೆ ನಡೆಸುತ್ತಿದ್ದು ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸುವುದರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು। ಸಂಚಾರಿ ನಿಯಮಗಳನ್ನು ಎಲ್ಲರೂ ಕಡ್ಡಾಯವಾಗಿ ಪಾಲಿಸಿ ಮತ್ತು ಸುರಕ್ಷಿತವಾಗಿರಿ। ಬೀದರ್ ಸಂಚಾರ ಪೊಲೀಸ್ ಠಾಣೆ ವತಿಯಿಂದ ಸಾರ್ವಜನಿಕರ ಮಾಹಿತಿಗಾಗಿ